ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೇ 20ರಿಂದ ಸಾರಿಗೆ ನೌಕರರಿಂದ ಮುಷ್ಕರಕ್ಕೆ ಕರೆಗೆ ಹಿನ್ನೆಲೆಯಲ್ಲಿ ಮುಷ್ಕರ ಮಾಡದಂತೆ ನೌಕರರಿಗೆ ಕೆಎಸ್ಆರ್ಟಿಸಿ ಸೂಚನೆಯನ್ನು ಕೊಡ್ತಾ ಇದೆ. ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಕಟ್ಟುನಿಟ್ಟಿನ ಆದೇಶ. ಮೇ 20ರಂದು ನೌಕರರಿಗೆ ರಜೆ ಮಂಜೂರು ಮಾಡದಂತೆ ಸೂಚನೆ. ಕೆಎಸ್ಆರ್ಟಿಸಿ ಡಿಸಿಗಳಿಗೆ ಸೂಚನೆಯನ್ನು ನೀಡಿರುವಂಥದ್ದು ಎಂಡಿ ಅಕ್ರಮ್ ಪಾಷಾ. ವಾರದ ರಜೆ ರದ್ದುಗೊಳಿಸುವಂತೆ ಆದೇಶವನ್ನು ಹೊರಡಿಸಿರುವಂಥದ್ದು ಕೆಎಸ್ಆರ್ಟಿಸಿ. ಕರ್ತವ್ಯಕ್ಕೆ ಗೈರಾಗುವ ನೌಕರರ ಮೇಲೆ ಶಿಸ್ತು ಕ್ರಮದ ಸೂಚನೆಯನ್ನು ಕೂಡ ನೀಡಲಾಗಿದೆ. ಕೆಎಸ್ಆರ್ಟಿಸಿ ಸಾರ್ವಜನಿಕ ಉಪಯುಕ್ತ ಸೇವಾ ಸಂಸ್ಥೆ, ಹೀಗಾಗಿ ಮುಷ್ಕರ ಮಾಡದಂತೆ ಕೆಎಸ್ಆರ್ಟಿಸಿ ಎಂಡಿ ಸೂಚನೆ ಕೊಟ್ಟಿರೋದು. ಮೇ 20ರಿಂದ ಕರ್ತವ್ಯಕ್ಕೆ ಗೈರಾದರೆ ವೇತನ ಕಡಿತದ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಕರ್ತವ್ಯಕ್ಕೆ ಗೈರ ಆಗದೆ ಇರೋ ಥರ ನೋಡ್ಕೊಳ್ಳೋದಕ್ಕೆ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಕರ್ತವ್ಯಕ್ಕೆ ಗೈರಾದರೆ ವೇತನ ಕಡಿತ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯೂ ನೀಡಿದ್ದಾರೆ. ಮೇ 20ರಿಂದ ಸಾರಿಗೆ ನೌಕರರಿಂದ ಮುಷ್ಕರಕ್ಕೆ ಕರೆಯನ್ನು ನೀಡಲಾಗಿತ್ತು. ಮುಷ್ಕರ ಮಾಡದಂತೆ ನೌಕರರಿಗೆ ಕೆಎಸ್ಆರ್ಟಿಸಿ ಸೂಚನೆ ಕೊಡ್ತಾ ಇರೋದು. ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಈ ವಾರದ ರಜೆಯನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದಾರೆ. ರಜೆ ಕೊಡೋದು, ವಾರದ ರಜೆ ಅಂತ ಹೇಳೋದು, ಮುಷ್ಕರದಲ್ಲಿ ಭಾಗಿಯಾಗೋದು, ಈ ಥರದ್ದು ಗೊಂದಲಗಳೇ ಬೇಡ ಅಂತ ವಾರದ ರಜೆಯನ್ನೇ ರದ್ದುಗೊಳಿಸುವಂತೆ ಕೆಎಸ್ಆರ್ಟಿಸಿಗೆ ಆದೇಶವನ್ನು ನೀಡ್ತಾ ಇರುವಂಥದ್ದು. ಆಮೇಲೆ ಯಾರಾದರೂ ಕರ್ತವ್ಯಕ್ಕೆ ಗೈರಾಗಿದ್ದೇ ಆದಲ್ಲಿ, ಕರ್ತವ್ಯಕ್ಕೆ ಗೈರಾಗ್ತಾ ಇದ್ದಾರೆ, ಬರಲ್ಲ, ಬಂದಿಲ್ಲ, ಈ ಥರದ್ದೇನಾದ್ರು ಇತ್ತು ಅಂತಂದರೆ ಅವ್ರ ವಿರುದ್ಧ ಮುಲಾಜಿಲ್ದೇನೆ ಆ್ಯಕ್ಷನ್ ತೆಗೆದುಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ. ನೋಡಿ, ಇದು ಬಹುದಿನಗಳ ಬೇಡಿಕೆ. ಸಾರಿಗೆ ಸಿಬ್ಬಂದಿಗಳು ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದರು. ತುಟ್ಟಿ ಭತ್ಯೆಯನ್ನು ಮೂಲ ವೇತನದಲ್ಲಿ ವಿಲೀನ ಮಾಡಿ 31%, ಆಮೇಲೆ ಬಾಟ ಮತ್ತಿತರ ಭತ್ಯೆಗಳನ್ನು ಹೆಚ್ಚಿಸಬೇಕು, ಇದು ಕೂಡ ಅವರ ಬೇಡಿಕೆಯಲ್ಲಿ ಒಂದಾಗಿತ್ತು. ಹಾಗೆಯೇ ಬಾಕಿ ಉಳಿಸ್ಕೊಂಡಿದ್ರಲ್ಲ, ಆ ಹಣವನ್ನು ಕೂಡ ಕೊಡಬೇಕು ಅನ್ನೋದು ಕೂಡ. 12 ತಿಂಗಳ ಬಾಕಿ ಹಣ ನೌಕರರಿಗೆ ಕೊಡಬೇಕು, ನಿವೃತ್ತರಿಗೂ ಕೂಡ ಪಾವತಿಸಬೇಕು, ಈ ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ಹೀಗೆ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ರು. ಆದರೆ ಆ ಬೇಡಿಕೆಗಳು ಅದ್ಯಾಕೋ ಗೊತ್ತಿಲ್ಲ, ಮುಂದಕ್ಕೆ ಹೋಗ್ತಾ ಇತ್ತು. ಸರ್ಕಾರಗಳು ಈ ಸಂಧಾನ ಮಾಡೋದು, ಸಭೆ ನಡೆಸೋದು, ಆಯಿತು ಮಾಡಿಕೊಡ್ತೀವಿ, ಸ್ವಲ್ಪ ದಿನ ಇರಿ, ಈ ಕಾರ್ಯನಿರ್ವಹಿಸಿ, ಅಷ್ಟರೊಳಗೆ ಮಾಡ್ತೀವಿ, ಇಷ್ಟರೊಳಗೆ ಮಾಡ್ತೀವಿ, ಈ ಥರದೊಂದು ಹೇಳ್ಕೊಂಡು ಬರ್ತಾನೆ ಇದ್ರು. ಹಾಗಾಗಿ ಈ ಬಾರಿ ನೀವು ಏನಾದರೂ ಮಾಡಿ, ಎಸ್ಮ ಬೇಕಾದ್ರೂ ಜಾರಿ ಮಾಡಿ, ಆದರೆ ನಾವು ಮಾತ್ರ ಈ ಮುಷ್ಕರದಿಂದ ಹಿಂದೆ ಸರಿಯಲ್ಲ. ನಮ್ಮ ಶಕ್ತಿಗೇನು ಅನ್ನೋದು ಎಲ್ರಿಗೂ ಗೊತ್ತಾಗಬೇಕು. ನಾವು ಮುಷ್ಕರ ಮಾಡಿದ್ವಿ ಅಂತಂದರೆ ಸಹಜವಾಗಿ ಅದರ ಹೊರೆ ಅಥವಾ ಅದರ ಎಫೆಕ್ಟ್ ಜನರಿಗಾಗತ್ತೆ. ಜನರು ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾರೆ, ಒಂದಷ್ಟು ಸಂಚಾರ ವ್ಯತ್ಯಯ ಆಗತ್ತೆ. ಆ ಹಿನ್ನೆಲೆಯಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ರು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಮೇ 20ರಿಂದ ಮುಷ್ಕರಕ್ಕೆ ಅಂತ ಕರೆ ನೀಡಿದ್ದು, ಬಟ್ ಈಗ ಯಾವುದೇ ಕಾರಣಕ್ಕೂ ಮುಷ್ಕರ ನಡೆಯದಂತೆ ನೋಡ್ಕೊಳ್ತಾ ಇದ್ದಾರೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ. ಏನೆಲ್ಲ ಆದೇಶ ಹೊರಡಿಸಿದ್ದಾರೆ? ಮಿತಿ ವೇತನ ಸೇರಿದಂತೆ ವಿವಿಧ ಬೇಡಿಕೆಗೆ ಸಂಬಂಧಪಟ್ಟಂತೆ ಮೇ 20ನೇ ತಾರೀಕಿಂದ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆಯನ್ನ ಕೂಡ ಕೊಟ್ಟಿದ್ದಾರೆ. ಒಂದ್ ಕಡೆ ಮುಷ್ಕರವನ್ನು ತಡೆಯಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ನಾನಾ ರೀತಿಯ ಕಸರತ್ತುಗಳನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಈಗ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಕಟ್ಟುನಿಟ್ಟಿನ ಆದೇಶವನ್ನ ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ಮುಷ್ಕರ ಮಾಡಿದ್ರೆ ರಾಜ್ಯದಲ್ಲಿ ಬಿಎಂಟಿಸಿ ಕೆಎಸ್ಆರ್ಟಿಸಿ ಜೊತೆಗೆ ರಾಜ್ಯದ 4 ಸಾರಿಗೆ ನಿಗಮಗಳಿಗೆ ಬಸ್ಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಒಂದ್ ಕಡೆ ಮುಷ್ಕರವನ್ನ ತಡಿಬೇಕು ಅನ್ನೋ ಕಾರಣಕ್ಕಾಗಿ ಕೆಎಸ್ಆರ್ಟಿಸಿ ಎಂಟಿ ಕಟ್ಟುನಿಟ್ಟಿನ ಆದೇಶವನ್ನ ಕೂಡ ಕೊಟ್ಟಿದ್ದಾರೆ. ಕೆಎಸ್ಆರ್ಟಿಸಿ ಸೇರಿದಂತೆ ಎಲ್ಲಾ ಸಾರಿಗೆ ನಿಗಮದ ಎಂಡಿಗಳಿಗೆ ಜೊತೆಗೆ ಡಿಸಿಗಳಿಗೆ ಕೆಎಸ್ಆರ್ಟಿಸಿ ಎಂಡಿ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಯಾರಿಗೂ ಕೂಡ ರಾಜ್ಯದಲ್ಲಿ 1,25,000ಕ್ಕೂ ಹೆಚ್ಚು ನೌಕರರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ನೌಕರರು ಕೂಡ ಕರ್ತವ್ಯಕ್ಕೆ ಗೈರು ಆಗದಂತೆ ರೀತಿಯಲ್ಲಿ ಕ್ರಮವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಒಂದ್ ಕಡೆ ಯಾವ ನೌಕರರು ಮೇ 20ರಿಂದ ರಜೆ ಆಗ್ತಾರೋ ಅವರ ವೇತನವನ್ನ ಕಡಿತ ಮಾಡಿ ಸುತ್ತೋಲೆಯನ್ನ ಎಲ್ಲಾ ಡಿಸಿಗಳಿಗೆ ಸೂಚನೆಯನ್ನ ಕೊಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಒಂದ್ ಕಡೆ ವಿವಿಧ ಬೇಡಿಕೆಗೆ ಸಂಬಂಧಪಟ್ಟಂತೆ ಕಳೆದ 3 ವರ್ಷದಿಂದ ನಿರಂತರವಾಗಿ ಸಾರಿಗೆ ನೌಕರರು ಹೋರಾಟವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಮತ್ತು ಸಾರಿಗೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರ ಸಮ್ಮುಖದಲ್ಲಿ ಕೂಡ ಹಲವಾರು ರೀತಿಯ ಸಭೆಗಳನ್ನ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಒಂದ್ ಕಡೆ ಕಾರ್ಮಿಕ ಇಲಾಖೆ ಕೂಡ ಸಭೆ ಕೂಡ ಮಾಡ್ತಾ ಇದೆ. ಕಾರ್ಮಿಕ ಇಲಾಖೆ ನಡೆಯುವಂತ ಸಭೆಯಲ್ಲಿ ಕೂಡ ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಂಡಿದೆ. ಇದರ ಮಧ್ಯೆ ಈಗ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಕೂಡ ಮಹತ್ವದ ಒಂದು ಸುತ್ತೋಲೆಯನ್ನ ಕೂಡ ಹೊರಡಿಸಿದ್ದಾರೆ. ಒಂದು ವೇಳೆ ಯಾವ ನೌಕರರು 20ನೇ ತಾರೀಕಿಂದ ರಜೆ ಆಗ್ತಾರೋ ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಎಲ್ಲಾ ವಿಭಾಗೀಯ ನಿಯಂತ್ರಣ ಅಧಿಕಾರಿಗೆ ಸುತ್ತೋಲೆಯನ್ನ ಹೊರಡಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಒಂದ್ ಕಡೆ ಈಗಾಗಲೇ
ಸಾರಿಗೆ ನೌಕರ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ನೌಕರ ಸಂಘಟನೆಗಳು ಕೂಡ ಸಾಕಷ್ಟು ಒಡುಕು ಕೂಡ ಇದೆ. ಇದರ ಮಧ್ಯೆ ಒಡುಕಿನ ಮಧ್ಯೆ ಮುಷ್ಕರವನ್ನ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ವೇತನವನ್ನ 25% ವೇತನವನ್ನ ಹೆಚ್ಚಳ ಮಾಡಲೇಬೇಕು, ಜೊತೆಗೆ 38 ತಿಂಗಳ ಹಿಂಬಾಕಿಯನ್ನ ನೀಡಲೇಬೇಕಂತ ಒತ್ತಾಯವನ್ನ ಕೂಡ ಸಾಕಷ್ಟು ಸಾರಿಗೆ ನೌಕರರು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಇದರ ನಡುವೆ ಇವಾಗ ಕೆಎಸ್ಆರ್ಟಿಸಿ ಕೂಡ ಮಹತ್ವದ ಆದೇಶವನ್ನು ಹೊರಡಿಸಿದ್ದು ನೌಕರಿಗೆ ಈಗ ದೊಡ್ಡ ತಲೆನೋವಾಗಿ ಕೂಡ ಈಗ ಪರಿಗಣಿಸಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.